ನಡಿ. ಇಳಿದ ತಕ್ಷಣ ಒಂದು ಭಾಗ ಎಂಟ್ರ್ ಆಗಿದೆ, ಇದಕ್ಕೆ ನಂದಿದ್ವಾರ ಅಂತ ನೋಡಿ. ಅದಾದ್ಮೇಲೆ ಕೆಳಗಡೆ 7 ಸ್ಟೆಪ್ಸ್ ಬರುತ್ತೆ. 7 ಸ್ಟೆಪ್ಸ್ ಅನ್ನು ಎಣಿಸ್ಕೊಂಡು ಹಿಡಿಬೇಕು. ಒಬ್ಬರು ಟಾರ್ಚರ್ ಮಾಡ್ಕೊಳ್ಳಿ. ಬನ್ನಿ, ಬೆಳಕು ಬಿದ್ದಿ ಸರ್ ಇರಬೇಕು. ಒಂದು ನಿಮಿಷ ಬರ್ತಾರೆ. ಬನ್ನಿ ಸರ್, ನೀವು ನಡೀರಿ. ಮೊನ್ನೆ ಬಂದಿದ್ವಿ, ನಮ್ಮ ಫ್ರೆಂಡ್ಸ್ ಕರ್ಕೊಂಡು ಬಂದಿದ್ವಿ ಅಷ್ಟೇ. ತರ್ತಾರೆ ಟಾರ್ಚ್ ಹಾಕಿ. ಇದನ್ನು ಸ್ಕೌಟಿಂಗ್ ಮಾಡಿ ಯಾರು ಬಂದ್ರು ಗೊತ್ತಾಗಬಾರ್ದು ಅಂತ ವೇಟ್ ಮಾಡಿ ಬರ್ತಾರೆ. ಯಾರು ಬರೋಣ ಮತ್ತೆ ಹೊರಗಡೆ ಬರೋರು ವೇಟ್ ಮಾಡಿ. ನೀರು ಹಾಕ್ಬಿಟ್ಟಿದೆ, ಕ್ಲೀನ್ ಮಾಡಿರ್ತಾರೆ ಸ್ವಲ್ಪ. ಹೌದಾ ಸರ್ ನಿಂತ್ಕೊಳ್ಳಿ. ಹಾಂ ನೋಡಿ ಸರ್, ಇದು ಅಂಕಲಿಗೆ ಮಠ ಅಂತ ಕರೀತಾರೆ. ಅಂಕಲಿಗೆ ಅಂದರೆ ಬೆಳಗಾವಿ ಜಿಲ್ಲೆ ಅಂಕಲಿಗೆ ಅಂತ ಒಂದು ಗ್ರಾಮ. ಅಲ್ಲಿಂದ ಒಬ್ಬ ಸ್ವಾಮೀಜಿಗಳು ಬಂದ್ಬಿಟ್ಟು ಇಲ್ಲಿ ವಾಸ ಮಾಡಿರೋದು. ಅದರ ಕಾಲಮಾನ ಬಂದ್ಬಿಟ್ಟು 4th ಸೆಂಚುರಿ. ಅದಕ್ಕಿಂತ ಹಿಂದೆ ಈ ಗುಹೆಯಲ್ಲಿ ಸಾಧು ಸಂತ ಋಷಿಮುನಿಗಳು ತಪಸ್ಸಿಗೋಸ್ಕರ ಬಳಸ್ತಾ ಇದ್ರು ಅಂತ. 12ನೇ ಶತಮಾನದಲ್ಲಿ ರಾಜರ ಆಳ್ವಿಕೆ ಬಂದಾಗ ಕದಂಬರಲ್ಲಿ ಮಯೂರವರ್ಮನ ಕೂಡ ಇದನ್ನೊಂದು ಗೋಪೆ ಗಿಡಕ್ಕೆ ಬಳಸ್ಕೊಂಡಿದ್ರು ಅಂತ. ಒಳಗಡೆ ಬಂದರೆ ಕತ್ಲೆ ಕೊಂಡಿಂದ ಅವ್ರು ಹೆಂಗಿದ್ರು ಅಂತ ನೋಡೋದೊಂದು ವಿಶೇಷ. ಇಲ್ಲಿ ನೋಡಿ, ಇಲ್ಲಿ 7 ಸ್ಟೆಪ್ಸ್ ಹೇಳ್ಕೊಂಬಂದ್ರಲ್ಲ ಸರ್. 7 ಸ್ಟೆಪ್ಸ್ ಕೂಡ ಒಂದೇ ಥರ ಇಲ್ಲ ಸರ್. ಮೇಲಿಂದ ನೋಡ್ಕೊಂಬನ್ನಿ, ಮೇಲ್ಗಡೆಯಿಂದ 4 ಮೆಟ್ಲು ಒಂದು ಲೆವೆಲ್ ಇದ್ದರೆ ಇಲ್ಲಿಂದ 3 ಮೆಟ್ಲು ಒಂದು ಲೆವೆಲ್ ಇದೆ. ಯಾಕೆ ಮಾಡಿಲ್ಲ ಅಂದರೆ ಇಲ್ಲಿದ್ದಂತ ನೀವು ಮಾತ್ರ ದಾರಿ ಗೊತ್ತಾಗ್ತಾರೆ, ಬೇರೆ ಯಾರು ಬಂದರೆ ಕನ್ಫ್ಯೂಸ್ ಮಾಡ್ಕೊಳ್ಳಂತ. ಅದಕ್ಕೆ 7 ಬೀಳು ಅಂತ ಕರೀತಾರೆ. ಅಲ್ಲಿ ನೋಡಿ, ಒಂದು ಸಣ್ಣ ಹೋಲ್ ಇದೆಲ್ಲ, ಹೋಗ್ಲಿ, ಏನಾಗಲ್ಲ. ಏನು ಮಾಡ್ತೀವಿ ಸರ್. ಯಾಕೆ ಹೋಗ್ಬಿಟ್ಟು ನೋಡಿದ್ರೆ ಮಾಲ್ ಆಗುತ್ತೆ ಅವಾಗ. ನೋಡಿ, ಎಲ್ಲ ಈ ಕಲ್ಲಿನ ಅಡಿಯಲ್ಲಿ ಇರೋದು ಸರ್. ಒಂದೇ ಬಂಡೆ ಇದು. ಈ ಬಂಡೆಯ ಕೆಳಗಡೆ ಕೊರೆದು ಮಾಡ್ಕೊಂಡಿರ್ತಕ್ಕಂಥ ಗುಹೆ ಇದು. ಇಲ್ಲಿ ನೋಡಿ, ಈ ಬಾಗಿಲು ಇದೆಲ್ಲ, ಈ ಬಾಗಿಲು ಆ ಕಡೆ ಆನೆಗಳ ಚಿತ್ರ ಇದೆ ನೋಡಿ, ಕಾಣ್ತಾ ಇದೆಯಾ? ಅದಕ್ಕೆ ಇದನ್ನ ಗಜದ್ವಾರ ಅಂತ ಕರೀತಾರೆ. ಇಲ್ಲಿ ನೋಡಿ, ಸ್ವಾಮೀಜಿಗಳು ಪೂಜೆ ಮಾಡೋದಕ್ಕೆ ಲಿಂಗನ ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಆರಾಧನೆ ಮಾಡ್ತಕ್ಕಂಥ ಶಿವಲಿಂಗನೂ ಕೂಡ ಇಲ್ಲಿತ್ತು. ಈ ಭಾಗದಲ್ಲಿ ಸ್ವಾಮೀಜಿಗಳು ಕೂತ್ಕೊಳ್ಳೋದಕ್ಕೆ ಪೀಠ ಅಂದರೆ ಗದ್ದಿಗೆ ಅಂತ ಕರೀತಾರೆ. ಇಲ್ಲಿ ಅವರು ಪ್ರವಚನ ಮಾಡುವಂಥ ಒಂದು ಸ್ಥಳ ಆಗಿತ್ತು. ಈ ಭಾಗದಲ್ಲಿ ಕೂತ್ಕೊಂಡು ಇಲ್ಲಿ ವೇದನೆಗಳನ್ನು ಬಳಸ್ತಾ ಇದ್ರು ಅಂತ. ಇದೆಲ್ಲ ಬೆಳಕಿಗೆ ದೀಪ ಹಚ್ಚೋದಕ್ಕೆ ದೀಪದ ಗೂಡಿದೆ. ಈಗ ನಾವು ಇಲ್ಲಿ ಬಂದಿದ್ವಲ್ಲ, ಇಲ್ಲಿ ಒಂದೇ ಕಡೆ ಎಂಟ್ರೆನ್ಸ್ ಇಲ್ಲ, ಒಂದೇ ಕಡೆ ಬಾಗಿಲಿಲ್ಲ, ಹಲವಾರು ಕಡೆ ಉದ್ದೇಶ ನಿಂತಿತ್ತು ಅಂತ. ನೋಡಿ, ಸ್ವಾಮೀಜಿಗಳ ಸ್ನಾನದ ಕೋಣೆ ನೋಡಿ. ಅವರೆಲ್ಲ ತುಂಬಾ ಮಡಿ ಮೇಲಿಗೆ ಶುದ್ಧತೆ ಇರೋದ್ರಿಂದ ನೋಡಿ, ಮೇಲಿಂದ ನೀರು ಬರೋದಕ್ಕೆ ಪೈಪ್ಲೈನ್ ತರ ನೀರೆಲ್ಲ ಬಂದ್ಬಿಟ್ಟು ತೊಟ್ಟೆಲಿ ಬಿದ್ದಾಗ ಸ್ವಾಮೀಜಿಗಳು ಕೂತ್ಕೊಂಡು ಸ್ನಾನಗೊಳಿಸ್ತಾ ಇದ್ರು. ಸ್ವಾಮೀಜಿಗಳು ಸ್ನಾನ ಆದ ನಂತರ ಒಂದ್ 2-3 ನಿಮಿಷ ಜಾಗದಲ್ಲಿ ಕೂತ್ಕೊಂಡು ಧ್ಯಾನಗಳನ್ನು ಮಾಡ್ತಾ ಇದ್ರು. ಇದು ಧ್ಯಾನದ ಕಟ್ಟೆ ಅಂತ ಕರೀತಾರೆ. ನೋಡಿ, ಇವೆಲ್ಲ ಬೆಳಕಿಗೆ ದೀಪ ಹಚ್ಚಡಕ್ಕೆ ದೀಪದ ಗೂಡಿದೆ. ಇಲ್ಲಿ ನೋಡಿ, ನಿಮಗೆ ಇಲ್ಲಿ 3 ಬಾಗಿಲು ಕಾಣ್ತಾ ಇದೆ ಸರ್. ಇಲ್ಲೊಂದು ಬಾಗಿಲಿದೆ, ಇಲ್ಲೊಂದು ಬಾಗಿಲಿದೆ, ಇಲ್ಲೊಂದು ಬಾಗಿಲಿದೆ. ಒಳಗಡೆ ಬಂದ್ರೆ ಈ ತರ ಡೈವರ್ಷನ್ ಆಗ್ತಾ ಇರುತ್ತೆ. ಯಾವ ಕಡೆ ಹೋಗ್ಬೇಕು, ಯಾವ ಕಡೆ ಬರ್ಬೇಕಂತಾನೆ ಗೊತ್ತಾಗಲ್ಲ. ಎಲ್ಲ ಈ ಕಲ್ಲಿನ ಅಡಿಯಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ನೋಡಿ, ನಮಗೆ 4ನೇ ಶತಮಾನದಲ್ಲಿ ಬಣ್ಣ ಇತ್ತು. ಬಣ್ಣಗಳನ್ನ ಬಳಕೆ ಆಗಿದೆ ಅಂತ ಗೊತ್ತಾಗಿದೆ ಅಂತ ಗುರುಗಳಲ್ಲಿ. ಯಾಕೆ ಬಣ್ಣ ಅಂದ್ರೆ, ಇದು ಗುರುಕುಲ ಅಂದ್ರೆ ಬರೀ ಸ್ವಾಮೀಜಿಗಳು ಒಬ್ಬರೇ ಇರೋಂಥ ಜಾಗ ಅಲ್ಲ, ಮಕ್ಕಳು ಕೂಡ ಇರ್ತಿದ್ರು. ಮಕ್ಕಳಿಗೆ ಪಾಠ ಪ್ರವಚನ ಶಿಕ್ಷಣ ಜೊತೆಗೆ ಮಕ್ಕಳಿಗೆ ಚಿತ್ರಕಲೆ ಪೇಂಟಿಂಗ್ಸ್ ಅನ್ನ ಬಳಸ್ತಾ ಇದ್ರು ಅನ್ನೋದಕ್ಕೆ ನಮಗೆ ಪೇಂಟಿಂಗ್ಸ್ ಮಾಡೋದು ಕಾಣುತ್ತೆ. ಯಾವ ತರ ಪೇಂಟಿಂಗ್ಸ್ ಅಂದ್ರೆ, ಈ ಕಾಡಲ್ಲಿ ಇರೋಂಥ ಗಿಡ ಮರ ಅಥವಾ ಬೇರೆ ರಸವನ್ನ ಅದ್ಬಿಟ್ಟು ಅದರಿಂದ ತಂದಂತ ಕಲರ್ನ ಮಕ್ಕಳ ಕಡೆಯಿಂದ ಪೇಂಟಿಂಗ್ಸ್ ಮಾಡಿಸ್ತಾ ಇದ್ರು ಅಂತ. ಇದು ಆಗಿನ ಕಾಲದ್ದು ಸರ್. ಇದು ಕಾರ್ವಿಂಗ್ ಅಂದ್ರೆ ನಾವು ಕಿಟಕಿ ಡೋರ್ಗಳಲ್ಲಿ ಡಿಸೈನ್ ಮಾಡಿಸ್ತೀವಲ್ಲ, ಆಗಿನ ಕಾಲದಲ್ಲಿ ಅವರೆಲ್ಲ ಮಾಡ್ಕೊಂಡಿದ್ರು ಅಂತ ಇದಕ್ಕೆ ನೋಡಿ. ಕಿಟಕಿಯಲ್ಲಿ ಎಷ್ಟು ಅಲಂಕಾರ ಮಾಡಿದ್ದಾರೆ ಸುಣ್ಣದ ಇದರಿಂದ ನೋಡಿ, ಇಲ್ಲೆಲ್ಲ ಇದೆ. ಸೊ ಇದನ್ನ ಡ್ರಾಯಿಂಗ್ ರೂಮ್ ಅಂತಾನೆ ಕರೀತಾ ಇದ್ರು. ಇಲ್ಲಿ ಮಕ್ಕಳಿಗೆ ಪ್ರವಚನಗಳನ್ನ ಮಾಡೋ ಜೊತೆಗೆ ಮಕ್ಕಳಿಗೆ ಪೇಂಟಿಂಗ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಜಾಗ ಆಗಿತ್ತು ಅಂತ ನೋಡಿ. ಹಿಂದೆ 2 ಬಾಗಿಲು ಕಂಡ್ರೆ ನಮಗೆ ಮತ್ತೆ ಮುಂದೆ 2 ಬಾಗಿಲು ಕಾಣ್ತಾ ಇದೆ, ಕಾಣುತ್ತಲ್ವಾ? ಮತ್ತೆ ಈ ಬಾಗಿಲಿಂದ ರೈಟಿಗೆ ಹೋಗ್ಬೇಕು. ಎರಡನೇ ಸಲ ಅಲ್ಲ, ತೊಂದರೆ ಇಲ್ಲ.
ಹ್ಞೂ ನೋಡಿ, ಇದು ಸ್ವಾಮೀಜಿಗಳ ಮಲಗುವಂತ ಸ್ಥಳ, ಸ್ವಾಮೀಜಿಗಳ ಸಿಂಹಾಸನ ಅಂತ ಕರೀತಾರೆ. ನೋಡಿ, ಕೆಳಗಡೆ ಲೈನ್ ಲೆಗ್ ತರನೇ ಇದೆ. ಇಲ್ಲಿ ಸ್ವಾಮೀಜಿಗಳಿಗೆ ಹುಲ್ಲಿನ ಹಾಸಿಗೆ ತರ ಬೆಡ್ ಹಾಕ್ಬಿಟ್ಟು ಆ ಬೆಡ್ ಮೇಲೆ ತಡಿ ತರ ಹಾಕಿ ಅದ್ರ ಮೇಲ್ಗಡೆ ಮಲಗಿಸ್ತಾ ಇದ್ರು. ಇದು ಸ್ವಾಮೀಜಿಗಳು ಮಲಗುವಂತ ಒಂದು ಸ್ಥಳ ಆಗಿತ್ತು. ಸ್ವಾಮೀಜಿಗಳ ಸಿಂಹಾಸನ ಅಂತ ಕರೀತಾರೆ. ಸ್ವಾಮೀಜಿ ಹೆಸರೇನು ಸರ್? ಅವ್ರ ಹೆಸರು ಪರದೇಶಪ್ಪ ಅಥವಾ ಅಂಕಲಿಂಗ ಮಠದ ಸ್ವಾಮಿಗಳು ಅಂತ ಕರೀತಾರೆ. ಪರದೇಶ ಮಠ ಅಂಕಲಿಂಗ ಪರದೇಶಪ್ಪ ಅಂತ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕ್ನ ಒಂದು ಅಂಕಲಿಗೆ ಅಂತ ಒಂದು ಗ್ರಾಮದಿಂದ ಬಂದಂತ ಒಬ್ಬ ಸ್ವಾಮೀಜಿಗಳು. ಅವರ ಮೂಲ ಅವರು ಧರ್ಮ ಪ್ರಚಾರಕ್ಕೆ ಮಾಡೋದಕ್ಕೆ ಈ ಭಾಗದಲ್ಲಿ ಬಂದು ಇದ್ದೋಗಿರೋದ ಜಾಗ ಅಂತ. ನೋಡಿ, ಇಲ್ಲಿ ಪೇಂಟಿಂಗ್, ಇದು ಸ್ವಾಮೀಜಿಗಳ ಪಲ್ಲಕ್ಕಿ ಅಂತ ಕರೀತಾರೆ. ಇಲ್ಲಿ ಪಲ್ಲಕ್ಕಿ ಮೇಲೆ ಕೂತ್ಕೊಂಡು ದಿನನಿತ್ಯ ಈ ಭಾಗದಲ್ಲಿ ಪೂಜೆಗಳನ್ನು ಮಾಡ್ತಾ ಇದ್ರು. ಇದು ಸ್ವಾಮೀಜಿಗಳ ವಿಗ್ರಹ, ದೇವರ ಆರಾಧನೆ ಮಾಡ್ತಕ್ಕಂಥ ವಿಗ್ರಹಗಳಿದ್ದೆಲ್ಲ ಹಾಳಾಗಿದೆ ನೋಡಿ. ಎಲ್ಲ ಮೂರ್ತಿಗಳಿತ್ತೆಲ್ಲ ಹಾಳಾಗಿದೆ ನೋಡಿ, ಕಾಣುತ್ತಾ ನಿಮಗೆ? ನೋಡಿ, ಇದೆಲ್ಲ ಇತ್ತು ಸುಂದರವಾಗಿರ್ತಕ್ಕಂಥ ಪಲ್ಲಕ್ಕಿ ಇತ್ತೆಲ್ಲ ಹಾಳಾಗಿದೆ ನೋಡಿ. ನಿಮ್ಗೆ ಪೇಂಟಿಂಗ್ಸ್ ತೋರಿಸಿದಲ್ಲ ಕಲರ್ಸು, ಆಗಿನ ಕಾಲದಲ್ಲಿ ಎರಡೇ ಕಲರ್ ಇಂಟ್ರೊಡ್ಯೂಸ್ ಆಗಿದೆ, ರೆಡ್ ಮತ್ತೆ ಗ್ರೀನ್. ಅವೆರಡೂ ಕಲರ್ ಇಲ್ಲಿದೆ ನೋಡಿ. ಮರದ ಅರೆಗಳ ಚಿತ್ರ, ಬಿಳಿ ಇರೋದು ವೈಟ್ ಸರ್, ವೈಟ್, ಅದು ವೈಟ್ ಮಾಮೂಲಿ, ಅದು ಸುಣ್ಣ. ಆದ್ರೆ ಪೇಂಟಿಂಗ್ಸ್ ಫಸ್ಟ್ ಕಲರ್ ಇಂಟ್ರೊಡ್ಯೂಸ್ ಆಗಿದ್ದು ಸರ್. ನೋಡಿ, ಮರದ ಅರೆಗಳ ಚಿತ್ರ ಇದೆ, ಎಲೆಗಳ ಚಿತ್ರ ಇದೆ, ಹೂವಿನ ಚಿತ್ರ ಇದೆ. ಅಂದ್ರೆ ಪ್ರಕೃತಿಗೆ ಏನ್ ಸಿಗುತ್ತೆ ಅದನ್ನೇ ಬಳಸ್ಕೊಂಡು ಪೇಂಟಿಂಗ್ಸ್ ಮಾಡಿದ್ರು ಅನ್ನೋದಕ್ಕೆ. ನೋಡಿ, ಇದು ಗಾಳಿ ಕಡಿಮೆ ಸರ್. ಈಗೆಲ್ಲ ಜಾಸ್ತಿ ಹೊತ್ತು ಇರೋಕ್ಕಲ್ಲ. ಅವರಲ್ಲಿ ಇದ್ದಂತ ಜಾಗಗಳು ಸರ್, ಅವೆಲ್ಲ ಸಾಧು ಸಂತರುಗಳ ಇದ್ದಂತ ಜಾಗಗಳಾಗಿರೋದ್ರಿಂದ ಇದ್ದೋಗಿದ್ದಾರೆ ನೋಡಿ. ಇದು ಸ್ವಾಮೀಜಿಗಳ ಒಂದು ವಿಶ್ರಾಂತಿ ತಗೊಳ್ಳಂತ ಒಂದು ವಿಶ್ರಾಂತಿ ಕೋಣೆ, ರೆಸ್ಟ್ ರೂಮ್ ಅಂತ ಕರೀತಾರೆ. ಇಲ್ಲಿ ನೋಡಿ, ಲೈಟ್ ಕಟ್ಟೆ ಇದೆಲ್ಲ. ನಾವು ತಲೆ ಹತ್ರ ತಲೆದಿಂಬಿಟ್ಟಿಗಂತೀವಲ್ಲ, ಆ ರೀತಿ ನ್ಯಾಚುರಲ್ ಆಗಿ ನೈಸರ್ಗಿಕ ವಾಸ ಮಾಡ್ತಕ್ಕಂಥ ಒಂದು ಸ್ವಾಮೀಜಿಗಳ ಒಂದು ವಿಶ್ರಾಂತಿಯ ಕೋಣೆ ಅಂತ ಕರೀತಾರೆ ಸರ್. ಇಲ್ಲೊಂದು ಚಿಕ್ಕದು ಬಾಗಿಲು, ಇದಕ್ಕೆ ಸಿಂಹದ್ವಾರ ಅಥವಾ ಮಕರ ದ್ವಾರ ಅಂತ ಕರೀತಾರೆ. ಇಲ್ಲಿಂದ ಡೈರೆಕ್ಟ್ ಹಿಂಗಿಂದ ಹೋಗೋದಕ್ಕೆ ಬಳಸ್ತಾ ಇದ್ರು, ತೆಳ್ಕೊಂಡು ಹೋಗ್ತಾ ಇದ್ರು ಮೊದಲೆಲ್ಲ. ಅದಕ್ಕೆ ಮಕರ ದ್ವಾರ ಅಂತ, ಎಕ್ಸಿಟ್ ಡೋರ್ ಅಂತ ಕರೀತಾ ಇದ್ರು. ಈ ಕಡೆ ನಾವು ಕೂತ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಬನ್ನಿ. ಐ ಮೀನ್ ಇದನ್ನು ಹೋಗ್ಬೋದು, ಮುಂದಕ್ಕೆ ಹೋಗಿ ಸ್ಟ್ರೈಟ್ ಹೋಗಿ ಕೂತ್ಕೊಳ್ಳಿ. ಮುಂದೆ ಸ್ಟ್ರೈಟ್ ನಡೀರಿ, ಒಳಗಡೆ ಹೋಗಿ. ಕೂತ್ಕೊಳ್ಳಿ, ಕಟ್ಟಿದ್ದಾರೆ. ಸರ್, ಕಟ್ಟೆ ಇದೆ, ಕೂತ್ಕೊಳ್ಳಿ. ನೀವು ಒಂದು ಸೆಕೆಂಡ್ ಎಲ್ಲರೂ ಟಾರ್ಚ್ ಅನ್ನು ಆಫ್ ಮಾಡಿ. ಕತ್ಲೆ ಅಂದ್ರೆ ಹೆಂಗಿರುತ್ತೆ, ಗುಹೆ ಅಂದ್ರೆ ಹೆಂಗಿರುತ್ತೆ ಸರ್. ಇದು ಇದೆಲ್ಲ ಇದೆ. ಅದೇ ಚಿಕ್ಕ ಬಾಗಿಲಿತ್ತಲ್ಲ, ಅದು ಈ ಕಡೆಯಿಂದ ಬಂದ್ರೆ ಇಲ್ಲಿ ಬರ್ತಾರಂತ. ಈ ಕಡೆಯಿಂದ ಈ ಒಳಗಡೆ ರೂಮಿಗೆ ಬರ್ಬೋದು ನೋಡಿ. ಅದು ಟ್ರೆಜರಿ ಸರ್, ಅದು ಕಾಣಿಕೆ ಹಾಕ್ತಿದ್ರಂತ ತೋರಿಸಿದಲ್ಲ ಮೇಲ್ಗಡೆ, ಅದೆಲ್ಲ ಹಾಕಿದಂತ ಕಾಣಿಕೆ ಇದ್ರಲ್ಲಿ ಬಂದು ಬೀಳ್ತಿತ್ತು. ಅವಾಗ ಏಣಿಗಳು ತಗೊಳ್ತಾ ಇದ್ರು ಅಂತ. ಇದೆಲ್ಲ ಗೋಡೆ ಇತ್ತು, ಕವರ್ ಆಗಿತ್ತಲ್ಲ, ಬಿದ್ದೋಗಿದೆ ಸರ್. ಇಲ್ಲಿ ಎರಡು ಪಿಕಾಕ್ ಚಿತ್ರ ಇದೆ, ನವಿಲು ಮಂಟಪ ಅಂತ ಹೇಳಿ. ಇಲ್ಲಿ ಇದು ಸ್ವಾಮಿಗಳು ಕೂತ್ಕೊಳ್ತಕ್ಕಂಥ ಮಂಟಪ. ಇಲ್ಲೆಲ್ಲ ಮಕ್ಕಳನ್ನ ಕೂರಿಸ್ಬಿಟ್ಟು ಅವ್ರಿಗೆ ಪ್ರವಚನ ನಡೆಸ್ತಾ ಇದ್ರು. ಇದಕ್ಕೆ ನವಿಲು ಮಂಟಪ, ಶಿಕ್ಷಣ ನಿಲಯ ಅಂತ ಕರೀತಾ ಇದ್ರು. ಅವಾಗೆಲ್ಲ ಆಯುರ್ವೇದಿಕ್ ಪೇಂಟಿಂಗ್ಸ್ ಇದೆ, ಆಯುರ್ವೇದಿಕ್ ಔಷಧಿ ಇತ್ತಲ್ಲ, ಆ ಥರ. ಇದೆಲ್ಲ ಸ್ವಾಮಿಗಳು ಈ ಭಾಗದಲ್ಲಿ ಕೂತ್ಕೊಂಡು ಇಲ್ಲಿ ಮಕ್ಕಳಿಗೆ ಏನಾದ್ರೂ ಆದಾಗ ಇದನ್ನ ತೆಗೆದ್ಬಿಟ್ಟು ಹಾಕೋದಕ್ಕೆ ಬಳಸ್ಕೊಂಡಿರ್ತಕ್ಕಂಥ ಜಾಗ. ನೋಡಿ, ಇವೆಲ್ಲ ಇಲ್ಲೆಲ್ಲ ವಿಗ್ರಹಗಳಿದ್ವು ಸರ್. ವಿಗ್ರಹಗಳೆಲ್ಲ ಹಾಳಾಗಿದೆ ಈ ಭಾಗದಲ್ಲೆಲ್ಲ. ಅವಾಗ ರಾಜರ ಕಾಲದಲ್ಲಿ ಯಾರಾದ್ರೂ ದಾಳಿ ಮಾಡಿದ್ರು ಸರ್ ಇದಕ್ಕೆ? ದಾಳಿ ಮಯೂರವರ್ಮನ ಕಾಲದಲ್ಲಿ ಆಗಿದೆ ಅಂತ ಹೇಳ್ತಾರೆ. ಒಳಗಡೆ ಆಗಿಲ್ಲ ಸರ್, ಒಳಗಡೆ ಆಗಿದೆ. ಒಳಗಡೆ ಚಂದ್ರವಳ್ಳಿ ಯುದ್ಧಗಳಾಗಿದೆ ಅಂತ ಹೇಳ್ತಾರೆ. ಅಲ್ಲ, ಇವಾಗ ವಾಸದ ನೆಲೆಗಳು ಸಿಕ್ಕಿದೆ, ಮತ್ತು ಆಯುಧಗಳು ಸಿಕ್ಕಿಲ್ಲ. ಮಡಿಕೆ ಕುಡಿಕೆಗಳು ಸಿಕ್ಕಿರ್ತಕ್ಕಂಥ ಆಯುಧಗಳು ಸಿಕ್ಕಿಲ್ಲ. ವಾಸ ಇದ್ದಂತ ಒಂದು ನೆಲೆಗಳು ಸಿಕ್ಕಿದೆ ಮಯೂರವರ್ಮನ ಕಾಲದಲ್ಲಿ.
ಕರ್ನಾಟಕದ ಅಲ್ಲ, ಇವಾಗ ಟಿಪ್ಪು ಸುಲ್ತಾನ್ ಚಿತ್ರದುರ್ಗ ಕೋಟೆ ಮೇಲೆಲ್ಲ ಅವೆಲ್ಲ ದಾಳಿ ಆಗಿತ್ತಲ್ಲ ಆ ಟೈಮ್ ಇನ್ನೂ ಆಗಿತ್ತು. ಇಲ್ಲಿ ಯಾವ್ದು ಅಂತ ಅವಶೇಷಗಳು ದಾಖಲೆ ಸಿಕ್ಕಿಲ್ಲ ಸರ್. ಅವನು ವ್ಯಾಪ್ತಿಯಲ್ಲಿ ಇತ್ತು ಈ ಪ್ರದೇಶ. ಇನ್ನು ಒಳಗಡೆ ಏನಾದ್ರು ಔಚಿಟ್ಟಿರ್ಬೋದು ಅಂತ ಏನಾದ್ರು ದಾಳಿ ಮಾಡಿರ್ತಾನೆ. ಅಲ್ಲ ಆ ತರ ಆಗಿರ್ಬೋದೇನೋ, ಬಟ್ ಇಲ್ಲಿ ಯಾವ್ದು ನೆಲೆಗಳು ನನಗೆ ಮಾಹಿತಿ ಸಿಕ್ಕಿಲ್ಲ ಸರ್. ಬನ್ನಿ ಸರ್.